ಸ್ನೇಹಿತರೆ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ನಾನು ಮಂಜುನಾಥ್ ಜಾಲಿಮರ. ಸ್ನೇಹಿತರೆ, ಇಡೀ ವಿಶ್ವಾದ್ಯಂತ ಭಾರಿ ಕೋಲಾಹಲ, ಆತಂಕ, ಕೌತುಕ ಸೃಷ್ಟಿರೋ ಎಫ್ಸ್ಟೈನ್ ಫೈಲ್ಸ್ನ ಕರಾಳ ಅಧ್ಯಾಯ ಪುಟಗಳನ್ನು ತಿರುವಿ ಹಾಕೋಣ. ಈ ಎಫ್ಸ್ಟೈನ್ ಫೈಲ್ಸ್ನಲ್ಲಿ ಲೋಕದ ಕಣ್ಣಿಗೆ ಪ್ರತಿಷ್ಠರು, ಪ್ರಭಾವಿಗಳು ಅಂತ ಕರೆಸಿಕೊಳ್ಳೋರು ಹೇಗೆಲ್ಲ ಬೆತ್ತಲಾಗಿದ್ದಾರೆ ಅನ್ನೋದನ್ನು ಈ ಸ್ಟೋರಿಯಲ್ಲಿ ನೋಡ್ತಾ ಹೋಗೋಣ. ಎಫ್ಸ್ಟೈನ್ ಫೈಲ್ಸ್ ಸದ್ಯ ಇಡೀ ಪ್ರಪಂಚವನ್ನೇ ಬೆಚ್ಚು ಬೀಳಿಸ್ತಿರುವ ಹೆಸರು. ಇದು ಕೇವಲ ಶ್ರೀಮಂತರು ಮತ್ತು ಪ್ರಭಾವಿಗಳ ಸೆಕ್ಸ್ ಸ್ಕ್ಯಾಂಡಲ್ ಅಷ್ಟೇ ಅಲ್ಲ, ಇದೊಂದು ಪೈಶಾಚಿಕ ಲೋಕದ ಕರಾಳ ಸತ್ಯ. ಅಪ್ರಾಪ್ತ ವಯಸ್ಸಿನ ಹೆಣ್ಣು ಮಕ್ಕಳನ್ನು ತಮ್ಮ ಕಾಮದ ತೃಷೆಗೆ ಬಳಸಿಕೊಂಡಿರೋದು ಒಂದೆಡೆ ಆದರೆ, ಇದನ್ನೇ ಬಂಡವಾಳ ಮಾಡಿಕೊಂಡು ವಿಶ್ವದ ದೊಡ್ಡಣ್ಣ ಎಂದು ಕರೆಸಿಕೊಳ್ಳುವ ಅಮೆರಿಕ ಜಗತ್ತಿನ ಇತರೆ ರಾಷ್ಟ್ರಗಳ ಜೊತೆ ಕಣ್ಣಾ ಮುಚ್ಚಲೆ ಆಟ ಆಡ್ತಿದ್ಯಾ ಅನ್ನೋ ಅನುಮಾನ ಕೂಡ ಈಗ ಬಲವಾಗ್ತಾ ಇದೆ. ಯಾರನ್ನ ನಾವು ರೋಲ್ ಮಾಡೆಲ್ಗಳು, ಮಾಸ್ ಲೀಡರ್ಗಳು ಅಂತ ಕರಿತಿದ್ವೋ ಅಂಥವರೇ ಇಂಥ ಕೃತ್ಯಗಳಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದು ನಾವು ಜೀರ್ಣಿಸಿಕೊಳ್ಳಲಾಗದ ಒಂದು ಸತ್ಯ. ಎಫ್ಸ್ಟೈನ್ ಫೈಲ್ಸ್ನ ರಹಸ್ಯವೇನು? ಇದರ ಹಿಂದೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಪಾತ್ರವೇನು? ಮತ್ತು ಭಾರತದ ಮೇಲೂ ಈ ಬ್ಲಾಕ್ ಮೇಲಿಂಗ್ ತಂತ್ರ ಪ್ರಯೋಗವಾಗ್ತಾ ಇದೆಯಾ ಅನ್ನೋದನ್ನ ಎಳೆಯಾಗಿ ನೋಡೋಣ. ಅದಕ್ಕೂ ಮೊದಲು ಯಾರಿನೂ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಲ್ಲಿ ನೋಡ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಅನ್ನು ಒತ್ತಿಡ್ಕೊಳ್ಳಿ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಜಗತ್ತಿಗೆ ತನ್ನನ್ನು ತಾನು ಒಬ್ಬ ಸೆಲ್ಫ್ ಸೆಂಟ್ರಿಕ್ ನಾಯಕ ಅಂತಲೇ ಗುರುತಿಸಿಕೊಂಡವ್ರೆ. ಅಂತಹ ಟ್ರಂಪ್ ತಮ್ಮದೇ ಹೆಸರಿರುವ ಈ ರಹಸ್ಯ ಕಡತಗಳ ಬಿಡುಗಡೆ ಕಾಯ್ದೆಗೆ ಸಹಿ ಆಗ್ತಾರೆ ಅಂದ್ರೆ ಏನರ್ಥ? ಇಲ್ಲೇ ಇರೋದು ನೋಡಿ ಅಸಲಿ ಮರ್ಮ. ನವೆಂಬರ್ 2025ರಲ್ಲಿ ಎಫ್ಸ್ಟೈನ್ ಫೈಲ್ ಟ್ರಾನ್ಸ್ಪರೆನ್ಸಿ ಆಕ್ಟ್ಗೆ ಟ್ರಂಪ್ ಸಹಿ ಹಾಕಿದಾಗ ಡಿಸೆಂಬರ್ 19 ಡೆಡ್ಲೈನ್ ಇತ್ತು. ಆದರೆ ಈ ದಿನಾಂಕಕ್ಕೆ ಫೈಲ್ಸ್ ರಿಲೀಸ್ ಆಗಲೇ ಇಲ್ಲ. ಯಾವಾಗ ಯುರೋಪಿಯನ್ ಒಕ್ಕೂಟ ದೇಶಗಳು ಅಮೆರಿಕದ ಸುಂಕ ನೀತಿಯ ವಿರುದ್ಧ ತಿರುಗು ಬಿದ್ದವೋ ಆಗ ತಕ್ಷಣ ಅರ್ಧದಷ್ಟು ಫೈಲ್ಸ್ಗಳು ರಿಲೀಸ್ ಆದವು. ಅಮೆರಿಕ ಹೇಳುವ ಪ್ರಕಾರ ಒಟ್ಟು 60 ಲಕ್ಷ ದಾಖಲೆಗಳಿದಾವಂತೆ. ಆದರೆ ಬಿಡುಗಡೆ ಮಾಡಿರೋದು ಅರ್ಧದಷ್ಟು ಮಾತ್ರ. ಇನ್ನುಳಿದ 25 ಲಕ್ಷಕ್ಕೂ ಹೆಚ್ಚು ಕಡತಗಳನ್ನು ಬಚ್ಚಿಟ್ಟುಕೊಂಡಿರೋದು ಯಾಕೆ? ತನಗೆ ಬೇಕಾದಾಗ ತನಗೆ ಅನುಕೂಲ ಆಗುವ ದಾಖಲೆಗಳನ್ನು ಮಾತ್ರ ಅಮೆರಿಕ ಹೊರಗಡೆ ಬಿಡುತ್ತಾ? ಇದು ಎಫ್ಸ್ಟೈನ್ ಫೈಲ್ಸ್ನ ಸುತ್ತ ಹುಟ್ಟಿಕೊಂಡಿರುವ ಮೊದಲ ಅಚ್ಚರಿ. ಈ ಇಡೀ ಹಗರಣದ ಕೇಂದ್ರ ಬಿಂದು ಜೆಫ್ರಿ ಎಫ್ಸ್ಟೈನ್. ಈತ ಮೂಲತಃ ಒಬ್ಬ ಶಿಕ್ಷಕನಾಗಿರ್ತಾನೆ, ಮ್ಯಾಥ್ಸ್ ಟೀಚರ್ ಆಗಿರ್ತಾನೆ. 1980ರ ದಶಕದಲ್ಲಿ ಒಬ್ಬ ಬಿಲಿಯನರ್ ಲೆಸ್ನಿ ವ್ಯಾಕ್ಸ್ನೇರ್ ಸಂಪರ್ಕಕ್ಕೆ ಬಂದಮೇಲೆ ಇವನ ಹಣ ಬರಹವೇ ಬದಲಾಗಿ ಹೋಗುತ್ತೆ. ದೊಡ್ಡ ದೊಡ್ಡ ಉದ್ಯಮಿಗಳಿಗೆ ಇವನು ಫೈನಾನ್ಸರ್ ಅಡ್ವೈಸರ್ ಆಗಿ ಬೆಳಿತಾನೆ. ನಂತರ ಮಾಡಿದ್ದು ಮಾತ್ರ ಅಕ್ಷರ್ಮ ಅಪರಾಧ. ಉದ್ಯಮಿಗಳಿಗೆ ಡೀಲ್ ಕುದುರಿಸಲು ಗಣ್ಯರ ಲೈಂಗಿಕ ಹಸಿವನ್ನ ಬಂಡವಾಳ ಮಾಡಿಕೊಂಡು ಅದಕ್ಕಾಗಿ ಆತ ಬಳಸ್ಕೊಂಡಿದ್ದು ಅಮಾಯಕ ಅಪ್ರಾಪ್ತ ಬಾಲಕಿಯರನ್ನ. ಇದಕ್ಕೆ ಸಾಥ್ ಕೊಟ್ಟವಳು ಗಿಲೆನ್ಸ್ ಮ್ಯಾಕ್ಸ್ವೆಲ್ ಅನ್ನೋ ಸಹಾಯಕಿ. ಈಕೆ ನಾನಾ ದೇಶಗಳಿಂದ ಹುಡುಗಿಯರನ್ನು ಪುಸಲಾಯಿಸಿ ಕರೆತರ್ತಿದ್ಲು. ಈ ವಿಕೃತಿಗಾಗಿ ಎಫ್ಸ್ಟೈನು ಅಮೆರಿಕದಲ್ಲಿ 2 ದ್ವೀಪಗಳನ್ನು ಖರೀದಿ ಮಾಡ್ತಾನೆ. ಅದಕ್ಕೆ ವರ್ಜಿನ್ ಐಲ್ಯಾಂಡ್ ಅಂತ ಹೆಸರಿಡ್ತಾನೆ, ಅಂದರೆ ಕನ್ಯೆಯರ ದ್ವೀಪ ಅಂತ ಹೆಸರಿಟ್ಟಿರ್ತಾನೆ. ಅಲ್ಲಿಗೆ ಕರೆದೊಯ್ಯಲು ಲೋಲಿಟಾನ ಎಕ್ಸ್ಪ್ರೆಸ್ ಅನ್ನೋ ಖಾಸಗಿ ವಿಮಾನ ಕೂಡ ಇವನ ಹತ್ರ ಇರುತ್ತೆ. ಈ ವಿಮಾನದಲ್ಲಿ ಓಡಾಡಿದ ಅದೆಷ್ಟೋ ಗಣ್ಯರು ತಮ್ಮ ರಹಸ್ಯ ಕೆಲಸಗಳನ್ನು ಇಲ್ಲಿಗೆ ಗುಪ್ತವಾಗಿ ಬಂದು ಮುಗಿಸ್ಕೊಳ್ತಾ ಇದ್ರು. ಅಲ್ಲಿಗೆ ಹೋಗುವವರ ಒಂದು ಲೀಸ್ಟ್ ಇರ್ತದೆ, ಅವರು ಮಾತ್ರ ಆ ವಿಮಾನದಲ್ಲಿ ಹೋಗುವಕ್ಕೆ ಸಾಧ್ಯವಾಗ್ತಾ ಇತ್ತು. ಆ ಟೈಮಲ್ಲಿ ಅಷ್ಟು ಬಿಗಿಯಾದ ಸೆಕ್ಯೂರಿಟಿ ಅಲ್ಲಿರ್ತಾ ಇತ್ತು. ಹಾಗೆ ಆಗಿನ ಸರ್ಕಾರಗಳು ಕೂಡ ಇವನಿಗೆ ಸಪೋರ್ಟ್ ಮಾಡ್ತಾ ಇತ್ತು. 2008ರಲ್ಲಿ ತನ್ನ ಪಾಪದ ಕೂಡ ತುಂಬುತ್ತೆ. ಒಬ್ಬ ಬಾಲಕಿಯ ಪೋಷಕರು ದೂರು ನೀಡ್ತಾರೆ. ಪೊಲೀಸರು ಈತನ ಐಲ್ಯಾಂಡ್ ಮೇಲೆ ದಾಳಿ ಮಾಡಿ ಅರೆಸ್ಟ್ ಮಾಡ್ತಾರೆ. ಆದರೆ ಅಲ್ಲಿ ಸಿಕ್ಕ ಶಿಕ್ಷೆ ನೋಡಿ ಪ್ರಪಂಚವೇ ಮೂಗಿನ ಮೇಲೆ ಬೆರಳಿಡ್ಕೊಳ್ಳುತ್ತೆ. ಅಪ್ರಾಪ್ತ ಬಾಲಕಿಯರ ಶೋಷಣೆ ಮಾಡಿದವನಿಗೆ ಸಿಗಬೇಕಿದ್ದ ಕಠಿಣ ಜೈಲು ಶಿಕ್ಷೆ ಬದಲಿಗೆ ಅವನಿಗೆ ಸಿಕ್ಕಿತ್ತು ರೆಸಾರ್ಟ್ ವಾಸ. ಹೌದು ಸ್ನೇಹಿತರೆ, ಫಾರ್ಮ್ ಬೀಚ್ ಕೌಂಟಿಯ ಐಷಾರಾಮಿ ರೆಸಾರ್ಟ್ನಲ್ಲಿ ಈತನನ್ನು ಗೃಹ ಬಂಧನದಲ್ಲಿ ಇಡಲಾಗುತ್ತೆ. ಇದನ್ನೇ ಜನ ಸ್ವೀಟ್ ಹಾಟ್ ಡೀಲ್ ಅಂತ ಅಲ್ಲೇ ಉಡಿ ಮಾಡ್ತಾರೆ. ಅಷ್ಟೇ ಅಲ್ಲ, ದಿನಕ್ಕೆ 12 ಗಂಟೆಗಳ ಕಾಲ ಆತ ತನ್ನ ಆಫೀಸ್ಗೆ ಹೋಗಿ ಕೆಲಸ ಮಾಡಲು ಪರ್ಮಿಷನ್ ಕೂಡ ತಗೊಂಡಿರ್ತಾನೆ. ಇದರಲ್ಲೇ ಗೊತ್ತಾಗುತ್ತೆ ಹಣ ಇದ್ದವರಿಗೆ ಒಂದು ನ್ಯಾಯ, ಬಡವರಿಗೆ ಒಂದು ನ್ಯಾಯ ಅನ್ನೋದು. ಇದಕ್ಕಿಂತ ಸಾಕ್ಷಿ ಬೇಕಾ? ಆದರೆ 2019ರಲ್ಲಿ ಎಫ್ಸ್ಟೈನ್ ನಸೀಬು ಕೈ ಕೊಡುತ್ತೆ. ಆತ ಮತ್ತೆ ಅರೆಸ್ಟ್ ಆದಾಗ ಹಳೆ ಸ್ನೇಹಿತರೆಲ್ಲ ದೂರ ಆಗ್ತಾರೆ. ನ್ಯೂಯಾರ್ಕ್ ಜೈಲಿನ ಬದಲು ಮನೆಯಲ್ಲೇ ಇರಲು ಇವನು $100 ಕೋಟಿ ಬಾಂಡ್ ಕೊಡ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ಕೋರ್ಟ್ ಒಪ್ಪಲ್ಲ. ಅದಾದ್ಮೇಲೆ ಇವನು ಅರೆಸ್ಟ್ ಆಗುತ್ತೆ. ಅದಾಗಿ ಕೇವಲ 20 ದಿನಗಳಲ್ಲಿ ಆಗಸ್ಟ್ 10, 2019ರಂದು ಎಫ್ಸ್ಟೈನ್ ಜೈಲಿನಲ್ಲಿ ನಿಗೂಢವಾಗಿ ಹೆಣವಾಗಿರ್ತಾನೆ. ಪೊಲೀಸರು ಅದು ಆತ್ಮಹತ್ಯೆ ಅಂತ ಹೇಳ್ತಾರೆ. ಆದರೆ ಖಾಸಗಿ ಪೆಥಾಲಜಿಸ್ಟ್ ಡಾಕ್ಟರ್ ಮೈಕಲ್ ಬೆಡನ್ ಆತನ ಕುತ್ತಿಗೆ ಮೂಳೆ ಮುರಿದ ರೀತಿ ನೋಡಿದರೆ
ಅದು ಆತ್ಮಹತ್ಯೆ ಅಲ್ಲ, ಬಲವಂತವಾಗಿ ಕುತ್ತಿಗೆ ಇಸ್ಕಿ ಕೊಂದು ಹಾಕಲಾಗಿದೆ ಅಂತ ಬಾಂಬ್ ಸಿಡಿಸ್ತಾರೆ. ಅವನು ಬಾಯಿ ಬಿಟ್ರೆ ಜಗತ್ತಿನ ದೊಡ್ಡ ದೊಡ್ಡ ತಲೆಗಳು ಉರುಳುತ್ತವೆ ಅನ್ನೋ ಕಾರಣಕ್ಕೆ ಆತನನ್ನು ನಿಗೂಢವಾಗಿ ಒಳಗಡೆನೆ ಮುಗಿಸಲಾಗಿತ್ತ. ಅವತ್ತಿನ ದಿನ ಕ್ಯಾಮ್ರಾ ಕೂಡ ವರ್ಕ್ ಆಗಲ್ಲ, ಅದಕ್ಕೆ ಪೊಲೀಸ್ ಒಳಗಡೆ ಸೆಕ್ಯೂರಿಟಿನೂ ಕೊಡಲ್ಲ. ನೋಡ್ರಿ, ಅಮೆರಿಕ ಅಂತ ಜೈಲಿನಲ್ಲೇನೆ ಕ್ಯಾಮ್ರಾ ಕೂಡ ವರ್ಕ್ ಆಗಿಲ್ಲ ಅವತ್ತಿನ ದಿನ. ಇಂಟ್ರೆಸ್ಟಿಂಗ್ ವಿಷಯ ಅಂದರೆ F-15 ಸತ್ತಾಗ ಅಮೆರಿಕದ ಅಧ್ಯಕ್ಷರಾಗಿದ್ದು ಇದೇ ಡೊನಾಲ್ಡ್ ಟ್ರಂಪ್ ಸ್ವಾಮಿ. ಈಗ ಆತನ ಫೈಲ್ಸ್ನಿಂದ ಹೊರಬರುತ್ತಿರುವ ಹೆಸರುಗಳು ಸಾಮಾನ್ಯವಾದದ್ದಲ್ಲ. ಅಮೆರಿಕದ ಮಾಜಿ ಅಧ್ಯಕ್ಷ ಬಿಲ್ ಕ್ಲಿಂಟನ್, ಇಂಗ್ಲೆಂಡ್ ರಾಜಕುಮಾರ ಪ್ರಿನ್ಸ್ ಆಂಡ್ರೂ, ಎಲಾನ್ ಮಸ್ಕ್, ಬಿಲ್ ಗೇಟ್ಸ್, ಮೈಕಲ್ ಜಾಕ್ಸನ್, ಇಸ್ರೇಲ್ನ ಮಾಜಿ ಪ್ರಧಾನಿ ಎಹುದ್ ಬರಾಕ್, ಸ್ಟೀಫನ್ ಹ್ಯಾಕಿಂಗ್, ಹೀಗೆ ಪಟ್ಟಿ ಬೆಳೆಯುತ್ತಾ ಹೋಗುತ್ತೆ. ಅದೇ ರೀತಿ ಮೈಕ್ರೋಸಾಫ್ಟ್ ಕಂಪ್ನಿಯ ಸಂಸ್ಥಾಪಕ ಬಿಲ್ ಗೇಟ್ಸ್ ಕೂಡ ಈ F-15 ಫೈಲ್ಸ್ನಲ್ಲಿ ಇದ್ದಾರೆ. ತಮ್ಮ ಹೆಸರು ಪ್ರಸ್ತಾಪಕ್ಕೆ ಪ್ರತಿಕ್ರಿಯೆ ನೀಡಿರುವ ಈ ಬಿಲ್ ಗೇಟ್ಸ್ ಈ ವಿಚಾರವಾಗಿ ತುಂಬ ನೊಂದ್ಕೊಂಡಿದ್ದೀನಿ ಅಂತ ಹೇಳಿದ್ದಾರೆ. ಆದರೆ ಇಲ್ಲಿ ಕಾಡುವ ಪ್ರಶ್ನೆ ಬೇರೆ ಇದೆ. ಅಮೆರಿಕ ಈ ಫೈಲ್ಸ್ಗಳನ್ನೆಲ್ಲ ಇಟ್ಕೊಂಡು ಬೇರೆ ದೇಶಗಳಿಗೆ ಬ್ಲಾಕ್ ಮೇಲ್ ಮಾಡ್ತಾ ಇದೆಯಾ? ಇರಾನ್ ಮೇಲೆ ಯುದ್ಧ ಬೆದರಿಕೆ, ವೆನಿಜುಲಾದ ತೈಲ ಸಂಪತ್ತಿನ ಮೇಲೆ ಕಣ್ಣು, ಹಾಗೆ ವೆನಿಜುಲಾದ PM ಕೂಡ ಎಳ್ಕೊಂಡು ಹೋಗಿದ್ದಾರೆ, ಅವರ ಕಸ್ಟಡಿಯಲ್ಲಿ ಇಟ್ಕೊಂಡಿದ್ದಾರೆ. ಯುಕ್ರೇನ್ ರಷ್ಯಾ ಯುದ್ಧದ ಗೊಂದಲ, ಇವೆಲ್ಲದರ ನಡುವೆ ಈ ಫೈಲ್ಸ್ ಬಿಡುಗಡೆಯಾಗಿದೆ. ಗಮನಿಸಿ ಸ್ನೇಹಿತರೆ, ಅಮೆರಿಕ ಬದ್ಧ ವೈರಿಗಳಾದ ಚೀನಾ ಮತ್ತು ರಷ್ಯಾದ ಯಾವ ನಾಯಕರ ಹೆಸರು ಈ ಲೀಸ್ಟ್ನಲ್ಲಿ ಬಂದಿಲ್ಲ. ಅವರ ಫೈಲ್ಸ್ಗಳನ್ನು ಅಮೆರಿಕ ಮುಚ್ಚಿಟ್ಟುಕೊಂಡಿದೆಯಾ ಅಥವಾ ಸರಿಯಾದ ಸಮಯಕ್ಕೆ ಕಾಯ್ತಾ ಇದೆಯಾ? ವೀಕ್ಷಕರೇ, ನಾವೆಲ್ಲರೂ ಗಮನಿಸಬೇಕಾದ ಅತ್ಯಂತ ಗಂಭೀರ ವಿಚಾರ ಇಲ್ಲಿದೆ. ಈ F-15 ಲೀಸ್ಟ್ನಲ್ಲಿ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಹೆಸರು, ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿ ಮತ್ತು ಉದ್ಯಮಿ ಅನಿಲ್ ಅಂಬಾನಿ ಅವರ ಹೆಸರುಗಳು ಕೂಡ ತಳಕಾಕೊಂಡಿವೆ. ಇದರ ಟೈಮಿಂಗ್ ನೋಡಿ ಸ್ನೇಹಿತರೆ, ಅಮೆರಿಕ ಭಾರತ ಸರಕುಗಳ ಮೇಲೆ ದುಬಾರಿ ಸುಂಕ ಏರಿತ್ತು. ಟ್ರಂಪ್ ಒಪ್ಪಂದಕ್ಕೆ ಮೋದಿ ಜಗ್ಗಿರಲಿಲ್ಲ. ಆದರೆ ಯಾವಾಗ F-15 ಫೈಲ್ಸ್ ಬಿಡುಗಡೆ ಆಗುತ್ತೋ, ಅದರಲ್ಲಿ ಭಾರತದ ನಾಯಕರ ಹೆಸರು ಯಾವಾಗ ತಳ್ಕಾಳುತ್ತೋ, ಅದರ ಬೆನ್ನಲ್ಲೇ ಮೋದಿ ಅವರು ಟ್ರಂಪ್ ಜೊತೆ ಫೋನಲ್ಲಿ ಮಾತಾಡ್ತಾರೆ, ಒಪ್ಪಂದಕ್ಕೆ ಸಮ್ಮತಿಸುತ್ತಾರೆ. ಕಳೆದ 1 ವರ್ಷದಿಂದ ನಮ್ಮ ಮೇಲೆ 15% ಟ್ಯಾಕ್ಸ್ ಇರುತ್ತೆ, ಸಡನ್ ಆಗಿ 18% ಮಾಡಿದ್ದಾರೆ. ಅದಕ್ಕೆ ಟ್ರಂಪ್ ಕೂಡ ಟ್ವೀಟ್ ಮಾಡಿದ್ದಾರೆ, ಬದಲಿಗೆ ಮೋದಿ ಕೂಡ ಟ್ವೀಟ್ ಮಾಡಿದ್ದಾರೆ. ಇದು ಇವಾಗ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಇದರಿಂದ ನಮ್ಮ ಭಾರತ ರಷ್ಯಾಗೆ ಮಾತ್ರ ಕೈ ಕೊಡಬಾರ್ದು. ನಮ್ಮ ಮೊದಲಿಂದನೂ ಅವರು ನಮ್ಮ ಸ್ನೇಹಿತರೆ, ಕಷ್ಟದ ಕಾಲದಲ್ಲಿ ನಿಂತಿದ್ದಾರೆ. ಭಾರತವನ್ನು ಕೂಡ ಅಮೆರಿಕ ಬ್ಲಾಕ್ ಮೇಲ್ ಮಾಡ್ತಾ ಇದೆಯಾ? ಮೋದಿ ಅಥವಾ ಅವರ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸುವಂತಹ ಇನ್ನೂ ಭಯಂಕರ ರಹಸ್ಯಗಳು ಆ ಬಚ್ಚಿಟ್ಟ 25 ಲಕ್ಷ ಫೈಲ್ಸ್ಗಳಲ್ಲಿ ಇವೆಯಾ? ಅದಕ್ಕೆ ಎದುರಿಯೇ ಈ ಒಪ್ಪಂದ ನಡೀತಾ ಅನ್ನುವ ಚರ್ಚೆ ಶುರುವಾಗಿದೆ. F-15 ಫೈಲ್ಸ್ ನೆಪದಲ್ಲಿ ಅಮೆರಿಕ ಆಡುತ್ತಿರೋ ಈ ಆಟ ಎಷ್ಟರ ಮಟ್ಟಿಗೆ ಸರಿ, ಇನ್ನು ಯಾವ ರೀತಿ ಇದು ಸ್ವರೂಪಕ್ಕೆ ಪಡೆದುಕೊಳ್ಳುತ್ತೋ ಗೊತ್ತಿಲ್ಲ. ಕಾದು ನೋಡೋಣ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.